ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಅದಿನ ಭರತನಾಟ್ಯ ಕ್ಲಾಸ್ ಇತ್ತು, ಸಂಡೇ ಇವತ್ತು. ಸೊ ಭರತನಾಟ್ಯ ಕ್ಲಾಸ್ ಮುಗಿಸ್ಕೊಂಡು ಡೈರೆಕ್ಟ್ ಅಮ್ಮನ ಮನೆಗೆ ಹೋದ್ವಿ. ಸೊ ಹೇಗೂ ಮನೆಗೆ ಹೋಗಿದ್ದೀವಲ್ಲ, ಅಮ್ಮನ ಉಂಡಿ ಕೂಡ ತುಂಬಿತ್ತು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅದನ್ನು ಒಡೆಯೋ ಪ್ಲ್ಯಾನ್ ಕೂಡ ಮಾಡಿದ್ವಿ. ಪಾಪ 2-3 ವರ್ಷದಿಂದ ಈ ಉಂಡಿಗೆ ಅಮೌಂಟ್ ಆಗ್ತಾ ಇರೋಂಥದ್ದು. ನೋಡೋಣ ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದು ಚಾಕು ಶಾರ್ಪೇ ಇರಲಿಲ್ಲ. ಸೊ ಕಟ್ ಮಾಡಿ ಸಾಕಾಗೋಯ್ತು. ಪಾಪ ಅದೇ ವೀಡಿಯೋ ಮಾಡ್ತಾಯಿದ್ದಿಲ್ಲ. ಈ ಕಡೆಯಿಂದ ಬಂದು ವೀಡಿಯೋ ಮಾಡು ಅಂತ ಹೇಳಿದ್ರೆ ಅವಳು ನನ್ನ ಮಾತೇ ಕೇಳೋದಿಲ್ಲ. ಅಲ್ಲೋದ್ರೆ ಯಾರಾದರೂ ಒಬ್ಬರು ಸಪೋರ್ಟ್ ಇದ್ದರೆ ಸಾಕು, ನನ್ನ ಮಾತೇ ಕೇಳೋದಿಲ್ಲ ಅವಳು. ಸೊ ಅಲ್ಲಿಂದನೇ ಹಿಡಿತೀನಂತ ಸೋಫಾ ಮೇಲೆ ಕೂತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿರೋಂಥದ್ದು. ಸೊ ಆ ಉಂಡಿ ನಾವು 1 ರೂಪಾಯಿನೂ ಸೇರಿಸಿದಾಗ ಎಷ್ಟೋ 1000 ಆಗಿರ್ಬೋದು, 2000 ಆಗಿರ್ಬೋದು, ಬಂಡಲ್ ಆಫ್ ಅಮೌಂಟ್ ನಮ್ಮ ಕೈಗೆ ಸಿಕ್ಕಿದಾಗ ಆಗೋಂಥ ಖುಷಿ ಇದೆಯಲ್ಲ, ಅದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೊಂದು ಏನು ಗೊತ್ತಾಗೈಸ್, ಒಬ್ಬ ಮಕ್ಕಳಿದ್ರೆ ಏನೇ ಮಾಡಿದ್ರು ಎಲ್ಲ ಅವ್ರಿಗೆ ಅಂತ ಇದು ಮಾಡ್ಬೋದು. ಈ ಥರ ನಾವು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಂದು ಹುಡುಗ. ಸೊ ಒಬ್ರಿಗೆ ಮಾಡಿದ್ರೆ ಒಬ್ರಿಗೆ ಹೊಟ್ಟೆ ಕಿಚ್ಚು. ನಾನು ಹತ್ರ ಇರೋದ್ರಿಂದ ಅಮ್ಮ ವಾಕಬಲ್ ಡಿಸ್ಟೆನ್ಸ್ ಇದೆ, ಸಂಡೇ ಟೈಮ್ ಬರ್ತಾರೆ ಮನೆಗೆ. ಬಂದರೆ ಏನೋ ಮಾತಾಡ್ತಾರೆ, ನಮ್ಮ ಮನೇಲಿ ಏನು ಮಾಡಿರ್ತೀನೋ ಅದನ್ನು ತಿಂತಾರೆ ಹೋಗ್ತಾರೆ, ಅಷ್ಟು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ. ಸೊ ನನ್ನ ತಂಗಿರೆಲ್ಲ ಹೊಟ್ಟೆ ಕಿಚ್ಚು. ಸೊ ಯಾವಾಗಲೂ ಅವಳ ಮನೆಗೆ ಹೋಗ್ತೀಯಾ, ಅವಳಿಗೆ ಸಪೋರ್ಟ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವರಿಬ್ಬರು ಚೆನ್ನಾಗಿದ್ದಾರೆ. ನನ್ನ ಹಸ್ಬೆಂಡ್ ಆಟೋ ಡ್ರೈವರ್ ಅಂತ ಹೇಳ್ಬಿಟ್ಟು ನಮ್ಮಮ್ಮನಿಗೆ ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರ್ಬೋದೇನೋ, ಸೊ ನನಗನ್ಸೋ ಪ್ರಕಾರ. ಹಾಗಾಗಿ ಸಪೋರ್ಟ್ ಅಂತ ಪಾಪ ಅವ್ರ ಹತ್ರ ಇದ್ದರೆ ತಾನು ಅವ್ರು ನನಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ. ಅವ್ರ ಹತ್ರನೇ ಅವರೇ ಕೆಲ್ಸಕ್ಕೆ ಹೋಗಿ ಪಾಪ ಅವ್ರನ್ನ ಅವರೇ ನೋಡ್ಕೊಳ್ಬೇಕು. ಅಂಥದ್ರಲ್ಲಿ ನನಗೇನು ಸಪೋರ್ಟ್ ಮಾಡ್ತಾರೆ ಹೇಳಿ? ಒಂದು ಪ್ರೀತಿ ವಿಶ್ವಾಸ. ಸೊ ಹತ್ರ ಇದ್ದಾಗ ಪಾಪ ಬರ್ತಾರೆ ಹೋಗ್ತಾರೆ ಮಗುಗೋಸ್ಕರ. ಇನ್ನು ಉಂಡಿ ಅರ್ಧ ಕಟ್ ಮಾಡಿ, ಸೊ ನಾನು ಕೂಡ ಅಮೌಂಟ್ನ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಫುಲ್ಲು ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫೈನಲಿ ಹೇಗೋ ಅರಸಾಹಸ ಮಾಡಿ ಸೊ ಉಂಡಿನ ಕಟ್ ಮಾಡಿದ್ವಿ. ಈಗ ಅಮೌಂಟ್ನ ಎಣಿಸ್ಕೊಳೋಂಥ ಸಮಯ. ನೋಡೋಣ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಸೊ ಶೇರ್ ಮಾಡ್ತೀನಿ ನಿಮಗೆ ಅಮೌಂಟ್ ಫೈನಲಿ ಎಣಿಸ್ದಾದ್ಮೇಲೆ. ಅಮ್ಮ ವೀಡಿಯೋ ಮಾಡಬೇಡ, ಇವಾಗಲೇ ದೊಡ್ಡ ಮಕ್ಳಿಗಿಡ್ತೀಯ ಅಂತ ಹೊಟ್ಟೆ ಕಿಚ್ಪಡ್ತಾರೆ. ಸೊ ಅಂಥದ್ರಲ್ಲಿ ನೀನು ವೀಡಿಯೋ ಮಾಡಿ ಎಲ್ಲ ಹಾಕ್ತೀಯಾ ಸೊ ಅಂತ ಅಮ್ಮ ಹೇಳ್ತಿದ್ರು. ಪರವಾಗಿಲ್ಲ ಬಿಡು, ಸೊ ಅದರಲ್ಲೇನಿದೆ ಅಂತ ಹೇಳ್ಬಿಟ್ಟು ಅದನ್ನ ಕೈಲಿ ವೀಡಿಯೋ ಕ್ಯಾಮ್ರಾ ಕೊಟ್ಟೆ. ಸೊ ಅವಳು ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ. ಈಗ ಫೈನಲಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಕೌಂಟ್ ಮಾಡಿದ್ವಿ. ಇದು ಎಷ್ಟಿದೆ ಅಮೌಂಟ್ ಅಂದರೆ 6650 ರೂಪಾಯಿ ಇದೆ. ಸೊ ಅಷ್ಟಾದರೂ ಅಮ್ಮ ಕೂಡಿಟ್ಟಿದ್ದಾರೆ, ಕೈಯಲ್ಲಿದ್ದರೆ ಅದು ಇರೋದಿಲ್ಲ. ಸೊ ಇನ್ನು ಅಲ್ಲಿ ಊಟ ಗೀಟ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ. ಸೊ ಇದು ನಮ್ಮ ಉಂಡಿ. ನೋಡೋಣ ನಮ್ಮ ಉಂಡಿಯಲ್ಲಿ ಎಷ್ಟಿದೆ ಅಂತ. ಅಷ್ಟಂತೂ ಇರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಆದ್ಯ ಬರೀ ಕಾಯಿನ್ಸೇ ಹಾಕಿ ತುಂಬಿಸಿಟ್ಟಿದ್ದಾಳೆ. ನೋಡೋಣ ಎಷ್ಟಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಉಂಡಿಯಲ್ಲಿ ಜಾಸ್ತಿ ಕಾಯಿನ್ಸೇ ಇದೆ. ಕಾಯಿನ್ಸ್ನ ಕೌಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಟ್ಗಳೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫಸ್ಟು ಕೌಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀವಿ. ಸೊ ಕೌಂಟ್ ಆದಮೇಲೆ ನಾನು ಹೇಳ್ತೀನಿ ಎಷ್ಟಿದೆ ಅಂತ ಹೇಳಿ. ಸೊ ಫೈನಲಿ ಎಲ್ಲ ಕೌಂಟ್ ಮಾಡಿದ್ವಿ. ನಮ್ಮ ಅಮೌಂಟ್ ಬಂದು 2120 ರೂಪೀಸ್ ಇತ್ತು. 2120 ರೂಪಾಯಿ ಇತ್ತು ನಮ್ಮ ಅಮೌಂಟು. ಸೊ ಅದಕ್ಕೆ ಈಗ 6000, ಒಂದು 2000, 7-8 ಸಾವಿರ ಚಿಲ್ಲರೆ ಇದೆ. ಸೊ ಅದಕ್ಕೇನು ಒಲೆ ಬರೋದಿಲ್ಲ. ನೋಡಬೇಕು ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ ಓಲೆ ತೊಗೊಳೋಣ ಅಂತ. ಅಮ್ಮನ ಜಾಸ್ತಿ ಇದೆ, ಬಟ್ ನಮ್ಮದು ತುಂಬ ಅಂದರೆ ತುಂಬ ಕಡಿಮೆ ಇದೆ ಅಮೌಂಟು. 1 ಗ್ರಾಮ್ ಬಂದು ಇವಾಗ 13,000 ರೂಪಾಯಿ ಆಗಿದೆ. ಸೊ ಅದಕ್ಕೆ ವಾಲೆ ಬರೋಲ್ಲ. ಹಾಗಾಗಿ ನಾವು ಕೆಳಗಡೆ ಮಲಗ್ತಾ ಇದ್ದೀವಲ್ಲ, ಮಂಚ ಕೂಡ ಇಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ಮಂಚ ತೊಗೊಳ್ಳಿ, ಪ್ರದೀಪನು ಸ್ವಲ್ಪ ಅಂದರೆ ನನ್ನ 2ನೇ ತಂಗಿನೂ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾಳೆ ಮಂಚಕ್ಕೆ. ಬಿಕಾಸ್ ಚಳಿಗಾಲದಲ್ಲಿ ಪಾಪ ನೆಲದಲ್ಲಿ ಮಲಗ್ತಾಳೆ ಆದ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳನ್ನ ಕೇಳಬೇಕು, ಅವಳೇನಾದರೂ ಸ್ವಲ್ಪ ಅಮೌಂಟ್ ಕೊಟ್ಟರೆ ಸೊ 2 ಹಾಕಿ ಒಂದು ಕಾರ್ಡ್ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ತೊಗೊಂಡ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ನನಗಂತೂ ಒಂದು 15 ಡೇಸಿಂದ ಏನಾದರೂ ಒಂದೊಂದು ಪ್ರಾಬ್ಲಮ್ಮು ಗೈಸ್, ಹುಷಾರೇ ಇಲ್ಲ ನೋಡಿ.
ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಎಷ್ಟು ಮಾತ್ರೆ ತಿನ್ನಲಿ, ಎಷ್ಟು ಸ್ಟೀಮ್ ಹಿಡೀಲಿ, ವಾಸನೆ ಆಗ್ತಾಯಿಲ್ಲ, ವೆದರೇ ಸೆಟ್ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.